ಅಪ್ಡೇಟ್ ಕೊಡ್ತೀನಿ. ನಮಸ್ಕಾರ ಮತ್ತು ನಲ್ಲಮೆ ಎಲ್ಲರಿಗೂ. ಹೋಪ್ ಎವ್ರಿ ಇಸ್ ಡೂಯಿಂಗ್ ವೆಲ್. ಸೊ ಮತ್ತೊಂದು ವ್ಲಾಗಿಗೆ ಸ್ವಾಗತ. ಸೊ ಎಲ್ಲ ಬಾಯ್ಸ್ ಬಂದಿದ್ದಾರೆ, ಎಲ್ಲ ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ. ಸೊ ನೋಡ್ಬೋದು, ನೋಡಿ ಎಲ್ಲ ಪ್ಯಾಕಿಂಗ್ ಶುರುವಾಗಿದೆ. ಇಲ್ಲಿ ನೋಡಿ, ಇಲ್ಲೊಂದು ಫುಲ್ ಸೆಟ್ ರೆಡಿ ಆಗ್ತಿದೆ, ಇಲ್ಲೊಂದು ಸೆಟ್ ಇದೆ ನೋಡಿ, ಎಲ್ಲರೂ ರೆಡಿ ಆಗ್ತಿದ್ದಾರೆ. ಆಫ್ ಮಾಡೋ, ಕಾಪಿರೈಟ್ ಬರ್ದು ಆಫ್ ಮಾಡೋ. ಹಾಂ, ಸೊ ಎಲ್ಲ ಪ್ಯಾಕಿಂಗ್ ಎಲ್ಲ ಶುರುವಾಗಿದೆ. ಸೊ ಇವತ್ತು ನೈಟ್ ನಾವು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದ್ಕೊಂಡಿದ್ದೀರಲ್ಲ, ಆಲ್ಮೋಸ್ಟ್ ಎಲ್ಲ ಪ್ಲ್ಯಾನ್ ಆಗಿದೆ. ಎಲ್ಲ ಆಲ್ ಸೆಟ್. ಮುಂದೆ ಎಲ್ಲ ರೆಡಿಯಾಗಿ ಬಂದಿದ್ದೀನಿ. ಇವನು ಬರ್ತಿಲ್ಲ. ಸೊ ಇಲ್ಲಿ ನೋಡಿ, ಇನ್ನೊಬ್ಬ ವ್ಲಾಗರ್. ಸೊ ಅವನ್ನೆಲ್ಲ ರೆಡಿ ಮಾಡ್ತಿದ್ದಾನೆ. ಅದೇ ಬಿದ್ದಪ್ಪ ಅವರು ಪ್ರೊಫೆಷ್ನಲ್ ಪ್ಯಾಕರ್. ಅವರು 15 ದಿನ ಇದ್ದರೂ ಒಂದು ಬ್ಯಾಗ್. ಇಲ್ಲಿ ನೋಡಿ, ಇವನೊಬ್ಬ ಫುಲ್ ಇವನದು ಎಲ್ಲ ಪ್ಯಾಕಿಂಗ್ ರೆಡಿಯಾಗಿದೆ. ಸೊ ಇದೇ ಥರ ನಾವು ಈಗ ಸ್ವಲ್ಪ ಅಡ್ವೆಂಚರಸ್ ಆಗಿರಲಿ ಅಂತ ಅಂದ್ಕೊಂಡು ಟೆಂಟ್ಸ್ ಸೊ ಅದನ್ನೆಲ್ಲ ಅರೇಂಜ್ ಮಾಡಿ ಟೆಂಟ್ ಸ್ಟೇ ಮಾಡೋಣ ಅಂತ ಹೋಗ್ತಿದ್ದೀವಿ. ಸೊ 2 ಟೆಂಟ್ ಇದೆ ನಮ್ಮ ಕೈಲಿ. ಟ್ರೈನಿಗೆ ಒಂದು ಪ್ಯಾಂಟ್, ಟ್ರೆಕ್ಕಿಗೆ ಒಂದು ಪ್ಯಾಂಟ್ ಅಷ್ಟೇ. ಅಷ್ಟೇ ಎಲ್ಲ ಶೂಸ್ ಎಲ್ಲ ರೆಡಿ ಇದೆ. ಬಂದು ರೀಚ್ ಆಗಿದ್ದೀವಿ ರೈಲ್ವೆ ಸ್ಟೇಷನ್ ಹತ್ರ, ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್. ಈಗ ಪ್ಲ್ಯಾಟ್ಫಾರ್ಮ್ 16ಗೆ ಹೋಗಬೇಕು. ಸೊ ಇವಾಗ ನಾವು ಹರಿದ್ವಾರ ಕಡೆಗೆ ಟ್ರೈನ್ ಹೋಗಬೇಕು. ಸೊ ಆಲ್ರೆಡಿ ಬುಕ್ ಮಾಡಿದ್ದೀವಿ ಶತಾಬ್ದಿ. ಯಾವ ಕಡೆ ನೀರು ಅಂದರೆ ನೀರು ಸಪ್ಪೆ. ಓಕೆ, ಇನ್ನು ನೆಕ್ಸ್ಟ್ ಸ್ಟಾಪಲ್ಲಿ ಸಿಗೋಣ. यहाँ से 40 किलोमीटर है ऋषिकेश. हाँ, 40 किलोमीटर का पूरा. नहीं, हमारा ट्रेन तो इधर तक ही था, इसलिए उधर यहाँ से ना कम बहुत ज़्यादा भीड़ होता है. इधर ही होता है गंगा आरती. बताएगा जहाँ पर आरती होता है. हाँ ठीक है भैया. ಗೊತ್ತಾಯ್ತು ಕಿಡಿಂಗ್ ಆ ಕಡೆ. ಜಾಯಿನ್ ಆಗುತ್ತೆ. ಕಲರ್ ನೋಡಿ, ಇದೊಂದು भैया ये कौन सा नदिया है? देखो, हाँ, ये अलकनंदा है. ओके, ये भागीरथी है. भागीरथी. दोनों का कलर अलग है. हाँ, अलग है. संगम है, वहाँ पर संगम होता है. ಅಲ್ಲ, ಅದಷ್ಟು ನೀಟಾಗಿ ಮಿಕ್ಸ್ ಆಗ್ತಿದ್ರು. ಸೊ ಅದು ಸೆಂಟ್ರಲ್ ಸಂಸ್ಕೃತ್ ಯೂನಿವರ್ಸಿಟಿ. ಇವಾಗ ರುದ್ರಪ್ರಾಯ ರೀಚ್ ಆಗಿದ್ದೀವಿ. ರುದ್ರಪ್ರಾಯಗಳು ಏನಂದರೆ ಹೇಳೋ, ನಾವು ಅಲ್ಕಾನಂದ ಮತ್ತು ಭಗೀರಥಿ ತೋರಿಸಿದ್ದೀವಿ.
ಇವಾಗ ಅಲ್ಕಾನಂದ ಮತ್ತೆ ಇನ್ನೊಂದು ಯಾವುದು ಮಂದಾಕಿನಿ ಎರಡು ಮಂದಾಕಿನಿ ರಿವರ್ ತೋರಿಸ್ತೀವಿ. ಅಲ್ಲಿ ಗ್ರೀನಿಶ್ So, ಮತ್ತೆ ಬ್ರೌನ್ ಇಲ್ಲಿ ಇತ್ತು. ಏನಂದ್ರೆ ಪ್ರಯಾಗ್ ಅಂದ್ರೆ ಏನಂದ್ರೆ ಎರಡು ರಿವರ್ ಜಾಯಿನ್ ಆಗುತ್ತಲ್ಲ, ಸೊ ಅದಕ್ಕೆ ರುದ್ರಪ್ರಯಾಗ್ ಅಂತಾರೆ. ಇದೆಲ್ಲ ಅದು ಅಲ್ಕಾನಂದ, ಇದು ರುದ್ರ ಮಂದಾಕಿನಿ. 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 ನೋಡಲಿ ನಿಮ್ಗೆ ಗೊತ್ತಾಗ್ತಿಲ್ಲ ಅದ ಹೆಂಗಿದೆ ಆಯ್ತಾ ನೋಡಿ, ಫುಲ್ ಡೌನ್ ಇಲ್ಲ. ನಾನು ಇನ್ನೊಂದ್ಸತಿ ಬರ್ತೀನಿ ಅಂತ ಅಂದಾಗ ಎದುರಿಗೆ ಆಗುತ್ತೆ. ರಾಕ್ ಫಾಲ್ ಝೋನ್. ಸೊ ಈ ಸ್ಟ್ರೆಚ್ ಇದೆಯಲ್ಲ ಇಲ್ಲೇ ಕ್ಲಿಯರ್ ಮಾಡಿದ್ದು. ಇದೆಲ್ಲ ಮಣ್ಣು ಮೇಲೆ ನೋಡಿ ಬಿದ್ದರೆ ಡೈರೆಕ್ಟ್ ಗಾನ್ ಥಮ್. ಎಲ್ಲ ನಂಬರ್ ಮೇಲೆ ಹಾಕ್ಸ್ತೀವಿ ಮುಂದೆ ಬಸ್ ಮೇಲೆ ನೋಡು. ಡಿ ಎಲ್ಲೋ ಡೇರ್ ಡೇವಿಲ್ಸಾ. ಸೊ ಇವಾಗ ನಾವು ಎಲ್ಲಿಗೆ ರೀಚ್ ಆಗಿದ್ವಿ? ಸೋನ್ಪ್ರಾಯಾಗೆ ಇನ್ನೊಂದು 18 ಕಿಲೋಮೀಟರ್ಸ್ ಇದೆ. ಅಂದರೆ ರೋಡ್ ತುಂಬ ಜಾಮ್ ಆಗಿದೆ. ರೋಡ್ ತುಂಬ ಜಾಮ್ ಆಗಿದೆ ಕಾಣಿಸ್ಬೋದು. ಯಾವುದು ಇಲ್ಲಿಂದ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿವರೆಗೂ ಟ್ರಾಫಿಕ್ ಇದೆ ನೋಡಿ. ಲೈಟ್ಸ್ ಹಂಗೆ ಕಾಣಿಸ್ತಿದೆ, ಬಟ್ ಇನ್ಕಮಿಂಗ್ ಟ್ರಾಫಿಕ್ ಇನ್ನು ಮೂವ್ ಆಗ್ತಿದೆ. रामपुर तक कितने किलोमीटर पड़ रहा है? ಟ್ರಾಫಿಕ್ ಇದೆ, ಹೋಲ್ಡ್ ಮಾಡಿದ್ದಾರೆ. ಸೊ ನಮ್ಮನ್ನ ಹೋಗಿ ಬಿಡ್ತಾ ಇದ್ದಾರೆ. ಸೊ ಇವಾಗ ಬಂದು ರೀಚ್ ಆಗಿದ್ದೀವಿ ಹೋಟೆಲ್. हो ओके ओके इसके आगे माउंट केदार रिसोर्ट यही है भैया, माउंट केदार. ಸೊ ಇವಾಗ ನಾವು ಒಂದು ಕಾಟೇಜ್ ತೊಗೊಂಡಿದ್ದೀವಿ. ಲೈಕ್ ಇವತ್ತು ಒಂದಿನಕ್ಕೆ ಟಿಲ್ 2 o'clock ಗಂಟೆ ಇರ್ತೀವಲ್ಲ. 2:30 ಇವತ್ತು ಮಾರ್ನಿಂಗ್, ಐ ಮೀನ್ ನೆಕ್ಸ್ಟ್ ಡೇ ಮಾರ್ನಿಂಗ್ 2 o'clock ಗಂಟೆ ಇರ್ತೀವಿ, 5 hours. ಸೊ ಅಲ್ಲಿಂದ ಇವಾಗ ಎಲ್ಲಿ ಬ್ರೋ ಇದು ಜಾಗ ಹೆಸರೇನು? ರಾಂಪುರ್. ಸೀತಾಪುರ್ಗಿಂತ ಕೆಳಗಡೆ ರಾಂಪುರ್ ಅಂತ. ಸೊ ಇವಾಗ ಎಲ್ಲ ಆ ಕಡೆ ಈ ಕಡೆ ಆಗಿ ನೋಡಿ ಎಲ್ಲ ಸ್ಪ್ಲಿಟ್ ಆಗಿದೆ. ಎಲ್ಲ ಲಗೇಜಸ್ ನ ಸ್ಪ್ಲಿಟ್ ಮಾಡ್ತಿದೀವಿ, ಯಾಕೆಂದ್ರೆ ಟ್ರಕ್ ಮಾಡುವಾಗ ತುಂಬಾ ವೆಯ್ಟ್ ಆದ್ರೆ ಕಷ್ಟ ಅಂತ. ಇಲ್ಲಿ ಗಂಟ ನೋಡಿದೀರಾ ಜರ್ನಿ ಹೇಗಿತ್ತು ಅಂತ. ಸೊ ಜರ್ನಿ ಬಂದಿದ್ದ ರೋಡ್ ನೋಡಿದ್ರೆ ಅರ್ಧ ಜೀವ ಅಲ್ಲೇ ಹೋಗ್ಬಿಡುತ್ತೆ. ಸಾಕಾಗಿದೆ, ಅಲ್ಲಿ ಗಾಡಿಯಲ್ಲಿ ಕೂತು ಸಾಕಾಗಿದೆ. ಅರ್ಧ ಭಯ. ರೋಡ್ಸ್ ಅಂತೂ ತುಂಬಾ ಡೇಂಜರಸ್ ಆಗಿದೆ, ತುಂಬಾ ಡೇಂಜರ್. ಉತ್ತರಾಖಂಡ್ ಅಂದ್ರೆ ಏನು ಅಂತ ಇಲ್ಲಿ ಬಂದೇ ನೋಡ್ಬೇಕು. ಸೊ ಇಲ್ಲಿ ಜನರು ಹೆಂಗ್ ಸರ್ವೈವ್ ಆಗ್ತಾರೆ ನನ್ಗೆ ನಿಜ ಗೊತ್ತಿಲ್ಲ. ಬಟ್ ಏನಪ್ಪ ಒಂದ್ಸತಿ ಬರಕ್ಕೆಲ್ಲ ಓಕೆ, ನೆಕ್ಸ್ಟ್ ಸತಿ ಬರ್ಬೇಕು ಅಂತ ಸ್ವಲ್ಪ ಯೋಚನೆ. ಮೀಟರ್ ಇಲ್ಲಿ ಬರಕ್ಕೆ ಅದನ್ನೇರು ಮಾತ್ರ ಹೆಚ್ಚಕ್ಕೆ ಡೇಂಜರ್. ಶಪ್ಪ ಬಂದಾಗ ಗೊತ್ತಿರಲ್ಲ ಬಂದ್ಬಿಡ್ತೀವಿ. ಅದ್ರ ಜೊತೆಗೆ ಯಾವ ಟೈಮ್ ಯಾವ ತರ ಟರ್ನ್ ಆಗುತ್ತೆ ಹೇಳಕ್ಕಾಗಲ್ಲ. ಟ್ರಾಫಿಕ್ ಜಾಮ್ ಇವಾಗಲೂ ಕೇಳಿಸ್ತಾ ಇದೆ, ಆಂಬ್ಯುಲೆನ್ಸ್. ಸೊ ಟ್ರಾಫಿಕ್ ಜಾಮ್ ಹೇಗೆ ಯಾವಾಗ ಯಾವ ಟೈಮಲ್ಲಿ ಹೆಂಗಾಗುತ್ತೆ ಏನು ಹೇಳಕ್ಕಾಗಲ್ಲ. ದಿನ ಒಂದ್ ಡೇ ಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗ್ಬೋದು. ನಮ್ ಧನುಷ್ ಅವ್ರು ಇಲ್ಲಿ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಸೊ ನೆಕ್ಸ್ಟ್ ಫಾರ್ ದಿಸ್ ವ್ಲಾಗ್ ಇದೇ ನಮ್ಮ ಕಾಟೇಜ್. ನಾವು ಇಲ್ಲಿ ಬಂದು ಸ್ಟೇ ಆಗಿದ್ದೀವಿ. ನಿಯರ್ ಸೋನ್ಪ್ರಯಾಗ್ ಹತ್ರ ಇದ್ದೀವಿ ಇವಾಗ. ಸೊ ಇನ್ನು ಮುಂದಿನ ವ್ಲಾಗ್ ಬರುತ್ತೆ. ಸೊ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದು ಮರಿಬೇಡಿ. ಅಂಟಿಲ್ ದೆನ್ ಸೈನಿಂಗ್ ಫ್ರಮ್ ಮೈ ಕೆ ಶೆಟ್ರ್ ಬಾಕ್ಸ್. ಟಾಟಾ ಬಾಯ್.